ಸ್ನೇಹಿತರೆ ನಮಸ್ಕಾರ. ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಪಕ್ಕಾ ರೆಸ್ಟೋರೆಂಟ್ ಶೈಲಿಯ ಕಾಜು ಮಸಾಲ ಮನೆಯಲ್ಲಿ ಸಿಂಪಲ್ ಆಗಿ ಹೇಗೆ ಮಾಡ್ಕೋಬಹುದು ತೋರಿಸ್ಕೊಡ್ತೀನಿ. ಕಾಜು ಮಸಾಲ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಗ್ರೇವಿಸು ರೆಸ್ಟೋರೆಂಟ್ಸ್ ಅಲ್ಲಿ. ಅದು ತಪ್ಪಾಗಿ ಹೋಟೆಲ್ಗಳಲ್ಲೆಲ್ಲ ಪ್ರಿಪೇರ್ ಮಾಡ್ತಾರೆ. ಸೊ ಏನು ಅಂದ್ರೆ ಒಂದು ಬೇಸ್ ಮಾಡಿ ಇಟ್ಕೊಂಡಿರ್ತಾರೆ, ಅದೇ ಬೇಸ್ ನಲ್ಲೇ ಕಾಜು ಮಸಾಲನು ಮಾಡ್ಕೊಡ್ತಾರೆ. ಸ್ವಲ್ಪ ಗೋಡಂಬಿನ ಎಣ್ಣೆನಲ್ಲಿ ಅಥವಾ ತುಪ್ಪನಲ್ಲಿ ಫ್ರೈ ಮಾಡಿ ಅದೇ ಬೇಸಿಂದ ಮಾಡ್ಕೊಟ್ಬಿಡ್ತಾರೆ. ಅದು ಕಂಪ್ಲೀಟ್ಲಿ ರಾಂಗು. ಅದಕ್ಕೆ ಅಂತಾನೆ ಒಂದು ಬೇಸ್ ರೆಡಿ ಮಾಡ್ಕೋಬೇಕು. ಸೊ ಪ್ರತಿಯೊಂದು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ರೆಸ್ಟೋರೆಂಟ್ ಏನು ಅದಕ್ಕಿಂತ ಸಕ್ಕತ್ತಾಗಿ ಕಾಜು ಮಸಾಲ ಮನೆಯಲ್ಲಿ ಹೇಗೆ ಮಾಡ್ಕೋಬಹುದು ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಶುರು ಮಾಡೋಣ ಕಾಜು ಮಸಾಲ ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಬಾಣ್ಲೆ ತಗೊಂಡಿದ್ದೀನಿ. ಬಾಣ್ಲೆಲಿ ಸ್ವಲ್ಪ ನೀರ್ ಇಟ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದಿತಾ ಇದೆ. ಟೈಮ್ ಸೇವ್ ಆಗ್ಲಿ ಅಂತ ಆತರ ಮಾಡಿದ್ದೆ. ಈಗ ಇದಕ್ಕೆ 3 ಈರುಳ್ಳಿನ ಸ್ವಲ್ಪ ದಪ್ಪಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು 45 ಗೋಡಂಬಿ ಇದೆ, ಅದನ್ನ ಕೂಡ ಹಾಕೋತಾ ಇದ್ದೀನಿ. ಈಗ ಮತ್ತೆ ಮುಚ್ಚಿಬಿಟ್ಟು ಹೈ ಫ್ಲೇಮ್ ಅಲ್ಲಿ ಒಂದು 10 ನಿಮಿಷ ಇದನ್ನ ಬೇಯಿಸ್ಕೋಬೇಕು. ಇದೇನೆ ಕಾಜು ಮಸಾಲೆಗೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಇದನ್ನ ಬೇಯಿಸ್ಕೊಂಡು ಇದನ್ನ ಮಿಕ್ಸಿನಲ್ಲಿ ರುಬ್ಕೊಂಡು ಇದನ್ನ ಆಡ್ ಮಾಡಿದ್ರೇನೆ ರಿಯಲ್ ಕಾಜು ಮಸಾಲ ಟೇಸ್ಟ್ ನಿಮಗೆ ಸಿಗೋದು. ಈಗ ಮುಚ್ಚಿದ್ದೀನಿ. ಒಂದು 10 ರಿಂದ 12 ನಿಮಿಷ ಚೆನ್ನಾಗಿ ಬೇಯಬೇಕು. ಅದು ಪೂರ್ತಿ ಬೇಯೋವರೆಗೂ ನಾವು ಸ್ವಲ್ಪ ಕಾಯೋಣ. ಸ್ನೇಹಿತರೆ ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿ ಅಂತ ಬಿಟ್ಟಿದ್ದೆ. ಪ್ಲೇಟ್ ಓಪನ್ ಮಾಡಿ ನೋಡೋಣ. ನೋಡ್ಬೋದು ಈರುಳ್ಳಿ ಮತ್ತೆ ಗೋಡಂಬಿ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಆ ಈರುಳ್ಳಿ ಮತ್ತೆ ಗೋಡಂಬಿನ ತೆಕ್ಕೊಂಡ್ಬಿಡೋಣ. ಸ್ನೇಹಿತರೆ ಈರುಳ್ಳಿ ಮತ್ತೆ ಗೋಡಂಬಿನ ಸಪರೇಟ್ ಆಗಿ ತೆಗೆದಿಟ್ಕೊಂಡಿದ್ದೀನಿ. ಈ ನೀರು ವೇಸ್ಟ್, ಮತ್ತೆ ಇದನ್ನ ಚೆಲ್ಬಿಟ್ಟು ಮುಂದಿನ ಪ್ರೊಸೆಸ್ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ ನೀರು ಚೆಲ್ಲಿದಾಗಿದೆ, ಗೋಡಂಬಿ ಮತ್ತೆ ಈರುಳ್ಳಿನ ಸಪರೇಟ್ ಆಗಿ ಎತ್ತಿಟ್ಕೊಂಡಾಗಿದೆ. ಈಗ ಅದೇ ಬಾಣ್ಲಿಗೆ ಮತ್ತೆ ಒಲೆ ಹಚ್ಕೊಳ್ಳೋಣ. ಅದೇ ಬಾಣ್ಲಿಗೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ಳೋಣ. ನಾನ್ ತೋರಿಸ್ತಾ ಇರೋದು ಒರಿಜಿನಲ್ ಆಗಿ ಕಾಜು ಮಸಾಲ ಹೇಗ್ ಮಾಡ್ಬೇಕು ಆ ರೀತಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಈ ತರ ಯಾವ ಹೋಟೆಲ್ ಅಲ್ಲೂ ಮಾಡೋದಿಲ್ಲ. ಮಾಡಿದ್ರೆ ತುಂಬಾ ದೊಡ್ಡ ಹೋಟೆಲ್ಗಳಲ್ಲಿ ಮಾಡ್ಬೋದು ಅಷ್ಟೇನೆ. ನಾರ್ಮಲ್ ದರ್ಶಿನಿ ಟೈಪ್ ಹೋಟೆಲ್ ಅಲ್ಲಿ ಖಂಡಿತ ಈ ತರ ಎಲ್ಲ ಮಾಡೋದಿಲ್ಲ ಯಾರುನು. ತುಪ್ಪ ಒಂಚೂರು ಕಾಯ್ಲಿ. ನಾವೇನು ಈರುಳ್ಳಿ ಮತ್ತೆ ಗೋಡಂಬಿ ಬೇಯಿಸ್ಕೊಂಡಿದೀವಲ್ಲ ಅದನ್ನ ತಣ್ಣಗಾದ್ಮೇಲೆ ರುಬ್ಕೋಬೇಕು. ಸ್ವಲ್ಪ ತಣ್ಣಗಾಗ್ಲಿ, ಅದು ನಾವು ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತಿರೋಣ. ತುಪ್ಪ ಕಾಯ್ತಾ ಇದೆ. ಇದಕ್ಕೆ ಮತ್ತೆ ನಾನು 45 ಪೀಸ್ ಗೋಡಂಬಿ ತಗೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಗೋಡಂಬಿನ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಬಿಸ್ಕೆಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ, ಸಾಕು. ಇಲ್ಲಿ ನಾನು ತೋರಿಸ್ತಾ ಇರೋದು ಒಂದು 5 ರಿಂದ 6 ಜನಕ್ಕೆ ಆಗುತ್ತೆ ರೆಸಿಪಿ. ನಿಮ್ಗೇನಾದ್ರೂ ಕಮ್ಮಿ ಬೇಕು ಅಂದ್ರೆ ನಾನು ಏನೇನು ಕ್ವಾಂಟಿಟಿ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ಮಾಡ್ಕೊಳ್ಳಿ. ಜಾಸ್ತಿ ಬೇಕು ಅಂದ್ರೆ ಡಬಲ್ ಮಾಡ್ಕೊಂಡು ಹೋಗಿ. ಕಲರ್ ಚೇಂಜ್ ಆಗ್ತಾ ಇದೆ ಗೋಡಂಬಿದು, ತುಂಬಾ ಸೀಸ್ಬಾರ್ದು. ಗೋಡಂಬಿನ ತೆಕ್ಕೊಂಬಿಡೋಣ. ಈಗ ಈ ತುಪ್ಪಕ್ಕೆನೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. 1 ಪುಲಾವ್ ಎಲೆ ಹಾಕೊಂಡಿದ್ದೀನಿ. 1 ಇಂಚಷ್ಟು ಚಕ್ಕೆ ಹಾಕೊಂಡಿದ್ದೀನಿ. 3 ಏಲಕ್ಕಿ ಹಾಕೊಂಡಿದ್ದೀನಿ. 4 ಲವಂಗ ಹಾಕೊಂಡಿದ್ದೀನಿ. ಒಂದ್ಸಲ ಇದನ್ನು ಫ್ರೈ ಮಾಡಿಕೊಂಡು 1 ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಖಾರಕ್ಕೆ 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಂಡಿದ್ದೀನಿ. ಎಲ್ಲ ಫ್ರೈ ಮಾಡ್ಕೊಂಬಿಡೋಣ. ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 3 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಬೇಕು ಈರುಳ್ಳಿ, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಫ್ಲೇಮ್ನ ಲೋ ಟು ಮೀಡಿಯಮ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ಪಾತ್ರೆಗೆ ಕಚ್ಚುತ್ತೆ ಪೇಸ್ಟ್. ಅದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆ ಥರ ಏನೂ ಆಗೋದಿಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ 3 ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಇಲ್ಲೇ ಹಾಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ.
ಉಪ್ಪು ಇವಾಗಲೇ ಆ್ಯಡ್ ಮಾಡಿದ್ರೆ ಟೊಮೊಟೊ ಬೇಗ ಫ್ರೈ ಆಗುತ್ತೆ ಅಂತ. ಅದ್ರ ಜೊತೆಗೆ ಇದಕ್ಕೆ ಬೇಕಾಗಿರೋಂಥ ಮಸಾಲ ಪುಡಿಗಳು ಕೂಡ ಹಾಕೊಂಬಿಡೋಣ. ಒಂದು ಸ್ವಲ್ಪ ಅರಶಿನ ಹಾಕೋತಿದ್ದೀನಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ, ಒಂದು 2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ, ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಮಸಾಲ ಪದಾರ್ಥ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮತ್ತೆ ಈಗ ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ನೀರು ಸೇರಿಸ್ಕೊಳ್ಳೋಣ. ಇಷ್ಟೊತ್ತು ನಾವು ಈರುಳ್ಳಿ ಟೊಮೆಟೊನ ಫ್ರೈ ಮಾಡಿದ್ದೀವಿ. ಈಗ ಅದು ನೀರ್ ಜೊತೆ ಸ್ವಲ್ಪ ಬೇಯಬೇಕು. ನಾವು ಹಾಕಿದೀವಲ್ಲ ಮಸಾಲ ಪದಾರ್ಥಗಳು, ಅದು ಹೊಂದ್ಕೋಬೇಕು ಈರುಳ್ಳಿ ಟೊಮೆಟೊಗೆ. ಹಾಗಾಗಿ ಒಂದು 1/4 ಕಪ್ ನೀರು ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಪಕ್ಕದಲ್ಲಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತೆ ಗೋಡಂಬಿ ಬೇಯಿಸಿದ್ದು, ಅದು ತಣ್ಣಗಾಗಿದೆ. ಇದನ್ನ ಮಿಕ್ಸಿನಲ್ಲಿ ರುಬ್ಕೊಂಬರ್ತೀನಿ. ಸ್ನೇಹಿತರೆ, ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ರುಬ್ಕೊಂಬಂದಿದ್ದನಲ್ಲ ಈರುಳ್ಳಿ ಮತ್ತೆ ಗೋಡಂಬಿ ಪೇಸ್ಟು, ಇದನ್ನ ಬಾಣಲಿಗೆ ಸೇರಿಸ್ಕೊಂಬಿಡೋಣ. ಕಾಜು ಮಸಾಲೆಗೆ ನಾವು ಪೇಸ್ಟ್ ಏನ್ ಆಡ್ ಮಾಡೋದಲ್ಲ ಈಗ ಅದನ್ನೇ ರುಚಿ ಕೊಡೋದು. ಇದು ಹಾಕ್ದರೆ ಸುಮ್ಮನೆ ಆನಿಯನ್ ಟೊಮೆಟೊ ಬೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಕಾಜುನ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ನಿಜವಾಗ್ಲೂ ಬರಲ್ಲ. ಈ ರೀತಿ ಒಂದ್ಸಲ ಮಾಡ್ಕೊಂಡು ತಿನ್ನಿ, ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಸೊ ಇನ್ನ ಮಸಾಲೆ ಸ್ವಲ್ಪ ಉಳಿದಿದೆ, ಸ್ವಲ್ಪ ನೀರು ಹಾಕೊಂಡು ಅದನ್ನ ಅಲ್ಲಾಡಿಸಿ ಆ ನೀರನ್ನ ಕೂಡ ಬಾಣಲೆಗೆ ಹಾಕೊಂಡ್ಬಿಡೋಣ. ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ. ನೋಡಿ, ಗೋಡಂಬಿ ಪೇಸ್ಟ್ ಹಾಕಿದ ತಕ್ಷಣ ಕಲರ್ ನೋಡಿ ಹೇಗೆ ಚೇಂಜ್ ಆಗೋಯ್ತು. ಸ್ನೇಹಿತರೆ, ಕಾಜು ಪೇಸ್ಟ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಒಂದು ಕುದಿ ಬರೋವರೆಗೂ ಸ್ವಲ್ಪ ಕಾಯೋಣ. ಒಂದು ಕುದಿ ಬಂದ್ಮೇಲೆ ಮಿಕ್ಕಿದ ಐಟಮ್ ಎಲ್ಲ ಹಾಕೋಣ ಇದಕ್ಕೆ. ಸ್ನೇಹಿತರೆ, ನೋಡ್ಬೋದು ಕುದಿ ಬರಕ್ಕೆ ಶುರುವಾಗಿದೆ. ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಹಾಕೋತಿದ್ದೀನಿ, 1 ಸ್ಪೂನ್ ಅಷ್ಟು ಬೆಣ್ಣೆ ಕೂಡ ಹಾಕೋತಾ ಇದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಈಗ ಮಿಕ್ಸ್ ಮಾಡಿಬಿಟ್ಟು ಒಲೆನ ಆಫ್ ಮಾಡಿಬಿಡೋಣ. ಸ್ನೇಹಿತರೆ, ಒಲೆ ಆಫ್ ಮಾಡ್ತಾ ಇದ್ದೀನಿ. ಫೈನಲ್ ಸ್ಟೆಪ್ಪು, ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ ಹಾಕ್ಕೊಳ್ಳೋಣ. ಜೊತೆಗೆ ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಕ್ರೀಮು, ನಾನಿಲ್ಲಿ ನಂದಿನಿ ಕ್ರೀಮ್ ಹಾಕೋತಾ ಇದ್ದೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಫೈನಲ್ ಮಿಕ್ಸ್ ಕೊಟ್ಬಿಟ್ರೆ ನೋಡಿ, ಯಾವ ರೆಸ್ಟೋರೆಂಟಲ್ಲೂ ನಿಮ್ಗೆ ಈ ಥರ ಕಾಜು ಮಸಾಲೆ ಸಿಗೋದಿಲ್ಲ. ಒಂದ್ಸಲ ಮನೇಲಿ ಟ್ರೈ ಮಾಡಿ, ಪದೇ ಪದೇ ಮಾಡ್ಕೊಂಡು ತಿಂತಿರ್ತೀರಾ. ಅಷ್ಟು ರುಚಿಯಾಗಿರುತ್ತೆ. ಆ ಕಲರ್ ನೋಡಿ ಹೆಂಗೆ ಬಂದಿದೆ. ಸ್ನೇಹಿತರೆ, ಕಾಜು ಮಸಾಲ ರೆಡಿಯಾಗಿ ಹೋಗಿದೆ. ಒಂಚೂರು ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಒಂದು ಸ್ಪೂನಲ್ಲಿ ಒಂಚೂರು ತಗೋತಾ ಇದ್ದೀನಿ. ತುಂಬ ಬಿಸಿ ಇದೆ, ಇವಾಗಿನ ಸ್ಟವ್ ಆಫ್ ಮಾಡಿರೋದು. ರುಚಿ ನೋಡೋಣ ಹೇಗೆ ಬಂದಿದೆ. ಸಖತ್ತಾಗಿದೆ. ನಾನು ಸುಮಾರು ಸಲ ಮಾಡಿದ್ದೀನಿ ಕಾಜು ಮಸಾಲ ಮನೇಲಿ, ಬಟ್ ಈ ಥರ ಟೇಸ್ಟು ನಿಜವಾಗ್ಲೂ ಹಿಂದೆ ನಾನು ಮಾಡಿದಾಗ ಬಂದಿಲ್ಲ. ಸುಳ್ಳು ಹೇಳ್ತಾ ಇಲ್ಲ, ಹಿಂದೆ ನಾನು ಮಾಡಿದಾಗ ಈ ಥರ ಟೇಸ್ಟ್ ಯಾವತ್ತೂ ಬಂದಿರಲಿಲ್ಲ. ಬಟ್ ಏನು ಹೆಚ್ಚು ಕಮ್ಮಿ ಆಗಿದೆ ಗೊತ್ತಿಲ್ಲ, ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ನೀವು ಇದನ್ನ ರೋಟಿ, ನಾನು, ಕುಲ್ಚಾ, ಚಪಾತಿ, ದೋಸೆ ಯಾವುದಕ್ಕೆ ಬೇಕಾದರೂ ನೆನೆಸ್ಕೊಂಡು ತಿನ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ. ಉಪ್ಪು ಪರ್ಫೆಕ್ಟ್ ಆಗಿದೆ, ಮಸಾಲೆಗಳು ಜಾಸ್ತಿ ಆಗಿಲ್ಲ, ಕರೆಕ್ಟ್ ಆಗಿದೆ. ಕಾಜು ಮತ್ತೆ ಆನಿಯನ್ ಪೇಸ್ಟ್ ಹಾಕಿದ್ವಲ್ಲ, ಆ ಆನಿಯನ್ದು ಮತ್ತೆ ಆ ಕಾಜುದು ಲೈಟ್ ಸ್ವೀಟ್ನೆಸ್ ಬರುತ್ತೆ ನಿಮಗೆ. ಇಲ್ಲಿ ಸಕ್ಕರೆ ಅಥವಾ ಬೆಲ್ಲ ಯಾವುದು ಹಾಕಿಲ್ಲ, ಆದ್ರೂ ನಿಮಗೆ ಲೈಟ್ ಸ್ವೀಟ್ನೆಸ್ ನಿಮಗೆ ಸಿಗುತ್ತೆ ಇದರಲ್ಲಿ. ಓವರ್ ಆಲ್ ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ನೀವು ಇದನ್ನ ಒಂದ್ಸಲ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದಾಗ ನಿಮಗೆ ಖಂಡಿತ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಈ ಸ್ಪೆಷಲ್ ಕಾಜು ಮಸಾಲ ಒಂದ್ಸಲ ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.